ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಗಳಾಗಿರೋದಿಲ್ಲ. ಶಾಂಭವಿ ದೇವಿನ ದಿಗ್ಬಂಧನ ಮಾಡೋದು ಒಂದೇ, ನವಗ್ರಹಗಳ ಜೊತೆ ಸೂರ್ಯನನ್ನ ಶಾಶ್ವತವಾಗಿ ನಿಲ್ಲಿಸೋದು ಒಂದೇ. ತುಂಬಾ ಕಷ್ಟಕರವಾದ ಕೆಲಸ ಅದು. ಮತ್ತೆ ಬಲವಾದ ತಂತ್ರಗಳನ್ನ, ತಾಂತ್ರಿಕ ಪೂಜೆಗಳನ್ನ ಮಾಡಿ ಅದನ್ನ ಸಾಧಿಸಬೇಕು. ಅದನ್ನ ಬಿಡಿಸೋದು ನಮ್ಮಿಂದ ಸಾಧ್ಯವಾಗಲ್ಲಮ್ಮ. ಅದಕ್ಕೆ ಅರ್ಹತೆ ಇರೋರೊಬ್ರು ನನಗೆ ಪರಿಚಯ ಇದ್ದಾರೆ. ಅವರು ನಮಗೆ ಗುರು ಸಮಾನ, ಮನುಷ್ಯರ ಮಧ್ಯೆ ಇರುವಂತ ದೇವಿ ಸ್ವರೂಪ ಅಂತಲೇ ಹೇಳಬಹುದು. ಒಂದ್ಸಾರಿ ಅವ್ರ ಬಳಿ ನಾನು ಕರ್ಕೊಂಡು ಹೋಗ್ತೀನಿ. ಅವರಿಂದಲೇ ಇದಕ್ಕೆ ಪರಿಹಾರ ಕೊಡಕ್ಕಾಗೋದು. ಸರಿ, ಯಾವಾಗ ಅಂತ ಕಾಲ್ ಮಾಡಿ ಹೇಳಿ ಗುರುಜಿ, ನಾನು ಬರ್ತೀನಿ. ಒಂದ್ ದಿವಸ ಮುಂಚಿತವಾಗಿ ಹೇಳಿದ್ರೆ ಅನುಕೂಲ ಆಗುತ್ತೆ. ಕೆಲ್ಸಕ್ಕೂ ರಜೆ ಹಾಕ್ಬೇಕಲ್ವಾ, ಅದಕ್ಕೆ. ಅವರು ಸಂಪರ್ಕಕ್ಕೆ ಸಿಗೋದೇ ಕಷ್ಟ. ನಾವು ಅವ್ರನ್ನ ಭೇಟಿಯಾಗಬೇಕು ಅಂತ ಪ್ರಯತ್ನ ಪಟ್ಟಾಗ ಅವ್ರ ದರ್ಶನ ಸಿಗೋದಿಲ್ಲ. ಅವರಿಗೆ ನಮ್ಮ ನೆನಪಾಗಬೇಕು ಅಷ್ಟೇ. ಆಗ ಸಂಪರ್ಕನ ಸೃಷ್ಟಿ ಮಾಡುತ್ತೆ. ಸರಿ, ಯಾವ ಸಮಯದಲ್ಲಾದ್ರೂ ಹೇಳಿ. ಏನೇ ಸಮಸ್ಯೆ ಇದ್ರೂ ಆ ಕ್ಷಣದಲ್ಲೇ ಹೊರಟು ಬರ್ತೀನಿ. ಆಯ್ತಮ್ಮ, ನಾನು ತಿಳಿಸ್ತೀನಿ. ಸರಿ, ಹೋಗ್ಬನ್ನಿ. ಭೈರವಿ, ನೀನ್ ಬ್ಯಾಟಿಂಗ್ ಆಡ್ ತಗೋ. ಬೇಡ, ನನ್ಗೆ ಸುಸ್ತಾಯ್ತು. ಈ ಗೇಮ್ ಬೇಡ, ಬೇರೆ ಗೇಮ್ ಆಡೋಣ. ಯಾವ ಗೇಮ್ ಆಡೋಣ ಭೈರವಿ? ರನ್ನಿಂಗ್ ರೇಸ್ ಆಡೋಣ. ರನ್ನಿಂಗ್ ರೇಸ್ ಅಲ್ಲಂತೂ ನಾನೇ ಫಸ್ಟ್ ಬರೋದು. ಇಲ್ಲ, ನಾನ್ ಫಸ್ಟ್ ಬರೋದು. ಇಲ್ಲ, ನಾನು. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ನೋಡು, ನಾವಿಬ್ರು ಗರ್ಲ್ಸ್ ಇದೀವಿ, ನೀನ್ ಒಬ್ನೇ ಅಲ್ವಾ ಬಾಯ್ ಇರೋದು. ಅದಕ್ಕೆ ನೀನು ಬೇಡ. ಮತ್ ನಾನೇನ್ ಮಾಡ್ಲಿ? ನೀನ್ ಅಂಪೈರ್ ಆಗು. ನೀನ್ ಜಸ್ಟ್ 1 2 3 ಗೋ ಅಂತ ಹೇಳ್ಬೇಕು. 1 2 ಓಕೆನಾ? ಆದ್ರೆ ಇದ್ರಲ್ಲೊಂದು ರೂಲ್ ಇದೆ. ನೀನು 1 2 3 ಗೋ ಅಂದ್ಮೇಲೆ ನಾವಿಬ್ರು ಓಡಕ್ ಸ್ಟಾರ್ಟ್ ಮಾಡಿ ಆ ಗೇಟ್ ನ ಮುಟ್ಟಿ ಬಂದು ಯಾರ್ ಫಸ್ಟ್ ವಿಕೆಟ್ ನ ಮುಟ್ತಾರೋ ಅವರೇ ವಿನ್ನರ್. ಸರಿ ಸರಿ, ರೆಡಿನಾ? 1 2 3 ಗೋ. ಹೋಗಲ್ಲಿ ನಿಂತ್ಕೊಳ್ಳಿ. ರೆಡಿ? 1 2 ನಾನ್ ಗೋ ಅಂತ ಹೇಳಿಲ್ಲ. ಸರಿ ಸರಿ, ಫಸ್ಟ್ ಇಂದ. ರೆಡಿ? 1 2 3 ಗೋ. ಏನಮ್ಮಾಯ್ತು ಭೈರವಿ? ಏನಾಯ್ತು ಹೇಳ್ರು? ಏನಾಯ್ತು ಭೈರವಿ? ಅಮ್ಮ, ನಮ್ ನಾಟಕ ವರ್ಕೌಟ್ ಆಗಿದ್ಯಾ? ಸೂಪರ್ ಹಿಟ್ ಕಣೋ. 100 ಡೇಸು. ಲಾಯರಿಗೆ ಫೋನ್ ಮಾಡಿ ಅಂತ ನನಗೆ ಹೇಳ್ಬಿಟ್ಲು. ನೀನು ಪಾಯ ಹಾಕ್ದೆ, ನಾನು ಬಿಲ್ಡಿಂಗ್ ಕಟ್ದೆ, ಇವಳು ಹಾಲೇ ಉಕ್ಕಿಸ್ಬಿಟ್ಲು. ಆಸ್ತಿ ನಮ್ಮ ಹೆಸರು ಬಂದ್ಮೇಲೆ ಮಲ್ಲಿಗೆ ಒಂದೊಳ್ಳೆ ಹುಡುಗ ನೋಡಿ ಗಂಟಾಕಿಸ್ಬೇಕು. ಮಲ್ಲಿ, ಈ ನಾಚಿಕೆ ಪಾಚಿಕೆ ಎಲ್ಲ ನಿನಗೆ ಸೂಟ್ ಆಗಲ್ಲ ಕಣೆ. ನಮಸ್ಕಾರ ಆದಿ ಸರ್. ನಮಸ್ತೆ ಸರ್, ಕೂತ್ಕೊಳ್ಳಿ. ಮಲ್ಲಿ, ಹೋಗ ಅಭಿನ್ ಕರ್ಕೊಂಡ್ ಬಾ. ಈಗ್ಲೇ ಕರ್ಕ ಬತ್ತೆ. ಕಾಫಿ ಟೀ ಏನಾದ್ರು ತಗೋತೀರಾ ಸರ್? ಅದೆಲ್ಲ ಏನು ಬೇಡ, ಎಲ್ಲ ಮನೆಯಲ್ಲೇ ಆಯ್ತು. ಅಭಿ, ಲಾಯರ್ನ ಯಾಕೆ ಬರಕ್ ಹೇಳಿದ್ಯಾ? ನನ್ನ ಆಸ್ತಿನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.
ದಯವಿಟ್ಟು ಬೇಡ ಅಭಿ, ಪ್ಲೀಸ್. ನನ್ನ ಫ್ರೆಂಡ್ ಏನೋ ಹೇಳ್ದ ಅಂತ ಎಮೋಷನಲ್ ಆಗಿ ಮಾತಾಡ್ಬಿಟ್ಟೆ. ಅದನ್ನೇ ಸೀರಿಯಸ್ ಆಗಿ ತಗೋಬೇಡ ಅಭಿ. ಯಾಕೋ ಏನು? ಹೌದಮ್ಮ, ಏನೋ ಆ ಕ್ಷಣಕ್ಕೆ ಬೇಜಾರಾಯ್ತು ಅಂತ ಹಾಗೆ ಮಾತಾಡಿದಾನೆ. ಆಮೇಲೆ ನನ್ನ ಹತ್ರನೇ ಅಭಿ ಮನ್ಸಿಗೆ ನೋವಾಗೋ ಥರ ಮಾತಾಡ್ದೆ. ಅವಳ ಹತ್ರ ಸಾರಿ ಕೇಳಬೇಕು ಅಂತ ಹೇಳ್ದ. ರಾಮ್ ಮಾತಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅತ್ತೆ. ನಿಯತ್ತಾಗಿ ದುಡಿಯೋ ಗಂಡಸರಿಗೆ ಅದಕ್ಕೆ ತಕ್ಕಾಗಿ ಹೆಸರು ಸಿಗ್ಲಿಲ್ಲ ಅಂದ್ರೆ ನೋವಾಗೋದು ಸಹಜನೇ. ಹಾ. ನೀವ್ ಹೇಳ್ದಾಗೆ ಆಸ್ತಿ ನನ್ನ ಹೆಸರಲ್ಲಿದ್ರೇನು ರಾಮ್ ಹೆಸರಲ್ಲಿದ್ರೇನು ಎರಡೂ ಒಂದೇ ಅಲ್ವಾ? ಹಾಗ್ ನೋಡಿದ್ರೆ ರಾಮ್ ಹೆಸರಲ್ಲಿದ್ರೇನೆ ಸೇಫ್ಟಿ ಜಾಸ್ತಿ. ಯಾರು ಅದ್ರ ಮೇಲೆ ಕಣ್ಣು ಹಾಕಲ್ಲ. ಆಯ್ತಮ್ಮ, ಸ್ವಲ್ಪ ದಿವಸ ನೋಡೋಣ, ಸಮಯ ಬರ್ಲಿ. ನಾವ್ ಅಂದ್ಕೊಳ್ಳೋದೇ ಸಮಯ ಆತೆ. ಮೂರ್ತಿ ಸರ್, ನನ್ನ ಆಸ್ತಿನೆಲ್ಲ ರಾಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಆಗ್ಲಿ ಮೇಡಮ್. ನೋಡಿ ಮೇಡಮ್, ಮೊದಲು ಮೂಲಪತ್ರನ ನೋಡಿ ಸ್ಟಡಿ ಮಾಡಬೇಕು. ನಿಮ್ಮ ತಾಯಿಯವರು ಬರೆದಿದ್ದಾರಲ್ಲ ವಿಲ್ಲು, ಅದ್ರ ಜೊತೆಗೆ ನಿಮ್ಮಿಬ್ಬರದ್ದು ಆಧಾರ್ ಕಾರ್ಡು ಜೊತೆಗೆ ID ಕಾರ್ಡು ವಿಳಾಸ ದಾಖಲಾತಿ ಕೊಟ್ರೆ ನಾನು ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಬಿಡ್ತೀನಿ ಮೇಡಮ್. ಒಂದ್ ನಿಮಿಷ ಇರಿ, ತಗೊಂಬರ್ತೀನಿ. ಹಾ, ತಗೊಳ್ಳಿ ಸರ್. ನಂದು ಮತ್ತೆ ರಾಮ್ದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ನಂಬರ್ಗೆ ಸೆಂಡ್ ಮಾಡ್ತೀನಿ. ಸರಿ ಮೇಡಮ್, ನಾನೇನು ಹೊರಡ್ತೀನಿ. ಬರ್ತೀನಿ ಸರ್. ಮೇಡಮ್, ಶಿವಕುಮಾರ್, ಏನಾಯ್ತು? ಯಾಕೆ ಅರ್ಜೆಂಟಾಗಿ ಬನ್ನಿ ಅಂತ ಕಾಲ್ ಮಾಡಿದ್ರಿ? ನೀವ್ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ? ಏನಾಯ್ತು? ಮೇಡಮ್, ಭೈರವಿ ಮಕ್ಕಳ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ರು ಮೇಡಮ್. ನನಗೆ ತುಂಬಾನೇ ಭಯ ಆಯ್ತು ಮೇಡಮ್. ಭೈರವಿಗೆ ಬ್ರೈನ್ ಟ್ಯೂಮರ್ ಇದೆ. ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅವಳು ಬದುಕೋದು ಸ್ವಲ್ಪ ದಿನ.